ಬಿಗ್ ಬಾಸ್ ಮನೆಯಲ್ಲಿ ಎಂತ ಗೊತ್ತುಂಟಾ ಅನ್ನೋದೇ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು. ಕೆಲವರು ಈಗ ಧ್ರುವಂತ್ ಅವರೇ ಹೇಳ್ತಾರೆ ಎಂತ ಗೊತ್ತುಂಟಾ ಅನ್ನೋದು ನಮ್ಮ ಮಂಗ್ಳೂರಲ್ಲಿ ಹೇಳದೇ ಇಲ್ಲ ಅಂತ. ಹೌದಾ, ಏನ್ ಕತೆ ಅಂತ? ಧ್ರುವಂತ್ ಅವ್ರ ಹಂಗೆ ಹೇಳಿರೋದು ಸುಮ್ಮನೆ ಹೇಳಿಬೇಡಿ. ಹೇಳ್ತಾರ? ನಾವು ಹೇಳ್ತೀವಿ, ಹಂಗೆ ಹೇಳೋದು. ನಮ್ಮ ಕಡೆಯಲ್ಲಿ ಆ ಸ್ಲ್ಯಾಂಗು ಆ ವರ್ಡ್ಸ್ ಬರ್ತಾನೆ ಇರುತ್ತೆ. ಇಲ್ಲ ಅಂದ್ರೆ ಪ್ರಾಪರ್ ಆಗಿ ಬೆಂಗಳೂರು ಕನ್ನಡ ಮಾತಾಡೋರು ಹಂಗ್ ಮಾತಾಡಲ್ಲ. ಬಟ್ ನಮ್ಮ ಮಂಗಳೂರಲ್ಲೇ ಇದ್ದು ನಮ್ ಫ್ರೆಂಡ್ಸ್ ಹತ್ರ ನಾವ್ ಎಂತ ಗೊತ್ತುಂಟು ಅಂತಾನೆ. ಅಯ್ಯೋ, ನಮ್ಮ ಅಮ್ಮನೂ ಅಷ್ಟೇ, ಅರ್ಧ ಅವ್ರದ್ದು ಹಂಗೆ ಇರುತ್ತೆ. ಅದು ನಮ್ ಸ್ಲ್ಯಾಂಗ್. ಧ್ರುವಂತ್ ಅವ್ರು ಮೇ ಬಿ ಅವ್ರು ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಜಾಸ್ತಿ ಬಳಸ್ತಾರೆ. ಆಕ್ಚುಲಿ ಧ್ರುವಂತ್ ಅವರು ಕೂರ್ಗ್ ಅವ್ರಲ್ವಾ, ಸೊ ಮೇ ಬಿ ಅವ್ರಿಗೆ ಅದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ನಡೀತಾ ಇದೆ. ಅವರು ಮಂಗಳೂರಿನವರು ಅಂತ ಹೇಳ್ತಾರೆ, ಗೊತ್ತಿಲ್ಲ. ನನಗ್ ಗೊತ್ತಿರೋದು ಇಷ್ಟೇ, ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅಂಡ್ ಐ ಥಿಂಕ್ ಧ್ರುವಂತ್ ಅವ್ರಿಗೂ ಒಳ್ಳೇದಾಗ್ಲಿ. ಬಿಕಾಸ್ ಎಲ್ಲ ಏನು ಒಳಗಡೆ ಯಾರೆಲ್ಲ ಹೋಗಿರ್ತಾರೆ ಪಾಪ, ಅವರು ಏನೋ ಒಂದ್ ಕನಸು ಕಟ್ಕೊಂಡು ಹೋಗಿರ್ತಾರೆ. ಸೊ ಅದ್ರ ಒಳಗಡೆ ಇರೋ ಪ್ರಪಂಚ ಏನು ಅಂತ ಒಳಗಡೆ ಹೋಗಿ ಬಂದವ್ರಿಗೆ ಅಷ್ಟೇ ಗೊತ್ತು. ಸೊ ಹಾಗಾಗಿ ಅಂದ್ರೆ ರೈಟ್ ಪರ್ಸನ್, ಇಲ್ಲಿ ಯಾರು ಒಳಗೋಗಿರೋದಿಲ್ಲ, ನಾನೊಬ್ಬನೇ ಇರೋದು. ಸೊ ಹಾಗಾಗಿ ಹೊರಗಿಂದ ನೀವ್ ಏನೇ ಜಡ್ಜ್ ಮಾಡಿದ್ರು ಪಾಪ ಅಲ್ಲಿ ಒಳಗಡೆ ಒಂದು ಬೇರೆನೆ ಪ್ರಪಂಚ. ಬಿಕಾಸ್ ಅಲ್ಲಿ ಏನಾಗ್ತಿದೆ ಅವ್ರಿಗೆ ಐಡಿಯಾ ಇಲ್ಲ, ಹೊರಗಡೆ ಏನಾಗ್ತಿದೆ, ಯಾವ ಮಾತು ತಪ್ಪಾಗಿ ಆಡಿದೀನಿ, ಯಾವ್ದೋ ಒಂದು ಫ್ಲೋ ಅಲ್ಲಿ. ಇವಾಗ ನೋಡಿ, ಆಫ್ ದ ಕ್ಯಾಮ್ರಾ ನಾವ್ ಎಷ್ಟೋ ಮಾತಾಡಿರ್ತೀವಿ, ಕ್ಯಾಮ್ರಾ ಆನ್ ಆದಾಗ ನಾವು ತುಂಬಾ ಅಲರ್ಟ್ ಆಗಿ ಮಾತಾಡ್ತೀವಿ. ಸೊ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋಂಥದ್ದೇ ಒಂದ್ 2-3 ವಾರಕ್ಕೆ ಮರ್ತೋಗ್ಬಿಡುತ್ತೆ. ಬಿಕಾಸ್ ಅದು ನಾರ್ಮಲ್ ಆಗ್ಬಿಡುತ್ತೆ. ಹಾಗಾಗಿ ಪಾಪ ಅವ್ರಿಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈಗಲೂ ನೀವು ಈ ಆಂಗ್ಲಲ್ಲಿ ನೋಡಿ, ಪಾಪ ಧ್ರುವಂತ್ ಇರ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಧ್ರುವಂತ್ ಅವ್ರಿಗೆ ಪಾಪ ಹೊರಗಡೆ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಪಾಪ ಅವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಇನೋಸೆನ್ಸ್ ಫೀಲ್ ಆಗುತ್ತೆ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.